ಹೆಲೋ ಗುರು, ವೆಲ್ಕಮ್ ಟು ಸಿನಿಮಾ ಗುರು. ಕನ್ನಡದ ಬಹುನಿರೀಕ್ಷಿತ ಸಿನಿಮಾಗಳಲ್ಲಿ ಒಂದಾದ ಕಾಂತಾರ ಚಾಪ್ಟರ್ ಒನ್ ನ ಟ್ರೈಲರ್ ರಿಲೀಸ್ ಆಗಿ ಎಲ್ಲ ಕಡೆ ಪಾಸಿಟಿವ್ ರೆಸ್ಪಾನ್ಸ್ ನ ಪಡೆದುಕೊಳ್ತಾ ಇದೆ. ಟ್ರೈಲರ್ ನ ನೋಡಿ ಸಿನಿಮಾ ಹೇಗಿದೆ ಅಂತ ಗೆಸ್ ಮಾಡೋದು ತುಂಬಾ ಕಷ್ಟ. ಆದ್ರೂ ಸಹ ನಾವು ಈ ವಿಡಿಯೋದಲ್ಲಿ ಟ್ರೈಲರ್ ನಲ್ಲಿರುವ ಕೆಲವೊಂದು ವಿಷಯಗಳನ್ನ ಡಿಕೋಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಕಾಂತಾರ ಸಿನಿಮಾದ ಮೊದಲನೇ ಪಾರ್ಟ್ ನ ಕೊನೆಯಲ್ಲಿ ಪಂಜುರ್ಲಿ ದೈವ ಊರಿನ ಜನರ ಹಾಗೂ ಜಾಗದ ರಕ್ಷಣೆಗಾಗಿ ನಾನಿದ್ದೇನೆ ಅನ್ನೋ ಧೈರ್ಯವನ್ನು ನೀಡುವುದರೊಂದಿಗೆ ಸಿನಿಮಾನ ಎಂಡ್ ಮಾಡಲಾಗಿತ್ತು. ಈ ಸಿನಿಮಾದಲ್ಲೂ ಸಹ ಭೂಮಿಯ ಮೇಲೆ ಅನ್ಯಾಯ ಜಾಸ್ತಿಯಾಗಿ ಬಡ ಜನರ ಮೇಲೆ ಶ್ರೀಮಂತರ ದಬ್ಬಾಳಿಕೆ ಮಿತಿ ಮೀರಿದಾಗ ಸ್ವತಃ ಶಿವನೇ ತನ್ನ ಗಣಗಳನ್ನ ಅವರನ್ನ ಕಾಪಾಡಲಿಕ್ಕೋಸ್ಕರ ಭೂಮಿಗೆ ಕಳಿಸ್ತಾನೆ. ಇದು ಈ ಸಿನಿಮಾದ ಮೇನ್ ಪ್ಲಾಟ್. ಟ್ರೈಲರ್ ನ ಮೊದಲನೇ ಸೀನ್ ನಲ್ಲಿ ಕಾಡುಬೆಟ್ಟು ಶಿವ ಚಿಕ್ಕವನಿದ್ದಾಗ ತನ್ನ ತಂದೆ ಇದೇ ಜಾಗದಲ್ಲಿ ಯಾಕೆ ಮಾಯವಾಗಿದ್ದು ಅಂತ ಕೇಳುವುದರ ಮೂಲಕ ಶುರುವಾಗತ್ತೆ. ನಂತರ ಕಾಡಿನ ಒಂದು ಬುಡಕಟ್ಟು ಜನಾಂಗವನ್ನ ತೋರಿಸ್ತಾರೆ. ಬಹುಶಃ ಈ ಬುಡಕಟ್ಟು ಜನಾಂಗದವರು ಕಾಂತಾರದ ಮೊದಲನೇ ಭಾಗದಲ್ಲಿದ್ದ ಆ ಊರಿನ ಜನರ ಪೂರ್ವಿಕರಾಗಿರಬಹುದು. ಇದೇ ಜಾಗದಲ್ಲಿ ಪಂಜುರ್ಲಿ ಹಾಗೂ ಗುಳಿಗ ದೈವದ ಶಕ್ತಿ ಸ್ಥಾಪನೆ ಆಗಿರಬೇಕು ಅನ್ನೋದು ಈ ಟ್ರೈಲರ್ ನ ನೋಡಿದ್ರೆ ಗೊತ್ತಾಗತ್ತೆ. ಮುಂದಿನ ಸೀನ್ ನಲ್ಲಿ ಈ ಗುಳಿಗ ಕಲ್ಲು ಅಲ್ಲಿನ ಬುಡಕಟ್ಟು ಜನಾಂಗದವರಿಗೆ ಹೇಗೆ ಸಿಕ್ತು ಅನ್ನೋದನ್ನ ತೋರಿಸ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ಒಂದು ದ್ವೀಪವನ್ನ ನಮ್ಗೆ ತೋರಿಸ್ತಾರೆ. ಇದರಿಂದ ಈ ಸಿನಿಮಾ ಕರಾವಳಿ ಭಾಗದಲ್ಲಿ ನಡೆಯುವ ಕಥೆ ಅನ್ನೋದು ನಮ್ಗೆ ಮತ್ತೊಮ್ಮೆ ಕನ್ಫರ್ಮ್ ಆಗತ್ತೆ. ಇನ್ನು ಈ ಸಿನಿಮಾ ಕದಂಬರ ಕಾಲದಲ್ಲಿ ನಡೆಯುವ ಕಥೆ ಆಗಿರೋದ್ರಿಂದ ಒಂದು ಅರಮನೆಯನ್ನ ತೋರಿಸ್ತಾರೆ ಹಾಗೂ ಆ ಅರಮನೆಯ ಒಳಗೆ ರಾಜನ ಮೈ ಮೇಲೆ ಹೂಗಳನ್ನ ಹಾಕ್ತಿರೋದನ್ನ ಗಮನಿಸಿದ್ರೆ ಇಲ್ಲಿ ರಾಜನ ಪಟ್ಟಾಭಿಷೇಕ ಆಗ್ತಾ ಇದೆ ಅಂತ ಅನ್ಸತ್ತೆ. ಮೋಸ್ಟ್ಲಿ ಅದು ಗುಲ್ಶನ್ ದೇವಯ್ಯವರ ಪಟ್ಟಾಭಿಷೇಕ ಆಗಿರಬಹುದು ಅನ್ನೋದು ನನ್ನ ಊಹೆ. ಮುಂದಿನ ಸೀನ್ ನಲ್ಲಿ ಒಬ್ಬ ಹುಡುಗ ನದಿಯ ಮಧ್ಯದ ಬಂಡೆ ಮೇಲೆ ಬಿದ್ದಿರೋದನ್ನ ತೋರಿಸ್ತಾರೆ. ಇದು ಈ ಚಿತ್ರದ ಇಂಪಾರ್ಟೆಂಟ್ ಸೀನ್ ಆಗಿರಬಹುದು. ಆ ಹುಡುಗ ಹಾಕಿರೋ ಬಟ್ಟೆಯನ್ನು ಗಮನಿಸಿದ್ರೆ ಆತ ರಾಜಮನೆತನಕ್ಕೆ ಸೇರಿದವನು ಅಂತ ಕಾಣಿಸುತ್ತೆ. ಮೋಸ್ಟ್ಲಿ ಆ ಹುಡುಗ ಗುಲ್ಶನ್ ದೇವಯ್ಯ ಸಹ ಆಗಿರಬಹುದು. ಆತನ ಚಿಕ್ಕ ವಯಸ್ಸಿಗೂ ಮತ್ತು ಈ ಬುಡಕಟ್ಟು ಜನಾಂಗಕ್ಕೂ ಏನಾದ್ರೂ ಲಿಂಕ್ ಕೂಡ ಇರಬಹುದು. ಮುಂದಿನ ಸೀನ್ ನಲ್ಲಿ ಒಂದು ಹುಲಿ ಮಗುವಿನ ಸುತ್ತಾ ಇರೋ ದೃಶ್ಯನ ಟ್ರೈಲರ್ ನಲ್ಲಿ ತೋರಿಸಿದ್ದಾರೆ. ಕಾಡಿನಲ್ಲಿ ಸಿಕ್ಕಂತ ಈ ಮಗುವನ್ನ ಅಲ್ಲಿನ ಬುಡಕಟ್ಟು ಜನಾಂಗದವರು ಸಾಕಿ ಅದಕ್ಕೆ ಬೆರ್ಮಾ ಅಂತ ನಾಮಕರಣ ಮಾಡ್ತಾರ ಅನ್ನೋ ವಿಷಯ ಇಲ್ಲಿ ಗೊತ್ತಾಗತ್ತೆ. ನನ್ನ ಪ್ರಕಾರ ಈ ಹುಡುಗ ಬುಡಕಟ್ಟು ಜನಾಂಗದವರನ್ನ ಕಾಪಾಡ್ಲಿಕ್ಕೆ ಬಂದಂತಹ ದೈವ ಆಗಿರ್ತಾನೆ. ಇಷ್ಟೊಂದೆಲ್ಲ ಇಂಪಾರ್ಟೆನ್ಸ್ ಇರೋ ಈ ಮಗು ಯಾವುದೋ ಒಂದು ಸೈಡ್ ಕ್ಯಾರೆಕ್ಟರ್ ಆಗಿರ್ಲಿಕ್ಕೆ ಚಾನ್ಸೇ ಇಲ್ಲ. ಮತ್ತು ಈ ಮಗುವನ್ನ ಆ ಊರಿನ ಜನರು ಒಂದು ದೈವದ ರೀತಿ ನೋಡ್ತಿರೋದನ್ನ ಗಮನಿಸಿದ್ರೆ ಈ ಮಗು ರಿಷಬ್ ಶೆಟ್ಟಿ ಆಗಿರ್ತಾರ ಅನ್ನೋದು ಪಕ್ಕ. ಮುಂದಿನ ಸೀನ್ ನಲ್ಲಿ ಒಬ್ಬ ವ್ಯಕ್ತಿಯನ್ನ ಜೈಲಿನಲ್ಲಿ ಬಂಧಿಸಿರೋದನ್ನ ತೋರಿಸ್ತಾರೆ ಹಾಗೂ ಅವನನ್ನು ನೋಡ್ಲಿಕ್ಕೆ ಅನೇಕ ಜನರು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಮೋಸ್ಟ್ಲಿ ರಾಜರ ವಿರುದ್ಧ ತಿರುಗಿ ಬಿದ್ದಾಗ ರಿಷಬ್ ಶೆಟ್ಟಿಯನ್ನ ಇಲ್ಲಿ ಬಂಧಿಸ್ತಾರೆ ಅಂತ ಅನ್ಸುತ್ತೆ. ಇನ್ನು ರಾಜನ ಕ್ಯಾರೆಕ್ಟರ್ ಅನ್ನ ಪ್ಲೇ ಮಾಡಿರುವಂತಹ ಗುಲ್ಶನ್ ದೇವಯ್ಯ ಅವರ ಕಿರೀಟಕ್ಕೆ ಒಂದು ಇಂಪಾರ್ಟೆನ್ಸ್ ಇದೆ. ಈ ಕಿರೀಟವನ್ನ ನಾವು ಗಮನಿಸಿದ್ರೆ ಇದು ಟ್ರೈಲರ್ ನ ಮೊದಲ ಶಾಟ್ ನಲ್ಲಿ ತೋರಿಸಿದಂತಹ ರಕ್ತ ತಾಗಿರುವ ಕಿರೀಟದ ತರಾನೇ ಇದೆ. ಸೊ ಇಲ್ಲಿ ಈ ಊರಿನ ಜನ ಬೆಳೆದಂತಹ ಮಸಾಲೆ ಪದಾರ್ಥಗಳಲ್ಲಿ ರಾಜನಿಗೂ ಒಂದು ಪಾಲನ್ನ ಕೊಡುವಂತಹ ಪದ್ಧತಿ ಇದೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಮೋಸ್ಟ್ಲಿ ಮುಂದೆ ಹೋಗ್ತಾ ಹೋಗ್ತಾ ಈ ಜನರು ರಾಜನಿಗೆ ಒಂದು ಪಾಲನ್ನ ಕೊಡೋದಕ್ಕೆ ಒಪ್ಪದೇ ಇದ್ದಾಗ ಇವರನ್ನ ಕಟ್ಟಿ ಹಾಕಿ ಹಿಂಸೆ ಕೊಡೋದನ್ನ ನಾವು ಗಮನಿಸಬಹುದು. ಮುಂದಿನ ಸೀನ್ ನಲ್ಲಿ ಒಬ್ಬ ವ್ಯಕ್ತಿಯನ್ನ ಎಳೆದುಕೊಂಡು ಹೋಗ್ತಿರುವಾಗ ಅವನ ಬಳಿ ಇದ್ದ ಚೀಲದಿಂದ ಮಸಾಲೆ ಪದಾರ್ಥಗಳು ಬೀಳ್ತಿರೋದನ್ನ ತೋರಿಸಿದ್ದಾರೆ. ಸೊ ಇಲ್ಲಿ ಈ ವ್ಯಕ್ತಿ ರಾಜನಿಗೆ ಪಾಲನ್ನು ಕೊಡದೇ ಇರೋದಕ್ಕೆ ಇವನನ್ನ ಎಳ್ಕೊಂಡು ಹೋಗ್ತಿರಬಹುದು ಅಂತ ಅನ್ಸತ್ತೆ. ಕದಂಬರ ಆಳ್ವಿಕೆಯ ಕಾಲದಲ್ಲಿ ಬಂದರಿನ ಮೂಲಕ ಮಸಾಲೆ ಪದಾರ್ಥಗಳನ್ನು ಬೇರೆ ದೇಶಕ್ಕೆ ರಫ್ತು ಮಾಡ್ತಾ ಇದ್ರು. ಈ ಟ್ರೈಲರ್ ನಲ್ಲಿ ತೋರಿಸಿರೋ ದೃಶ್ಯಗಳನ್ನ ಗಮನಿಸಿದ್ರೆ ರಾಜರು ಊರಿನ ಜನರು ಬೆಳೆದ ಮಸಾಲೆ ಪದಾರ್ಥಗಳನ್ನು ದಬ್ಬಾಳಿಕೆಯ ಮೂಲಕ ಪಡೆದು ಬೇರೆ ದೇಶಕ್ಕೆ ರಫ್ತು ಮಾಡುವುದರ ಮೂಲಕ ಹಣ ಗಳಿಸ್ತಾರೆ ಅಂತ ಅನ್ಸತ್ತೆ. ಮುಂದೆ ಹೋಗ್ತಾ ಹೋಗ್ತಾ ಜನರು ರಾಜನಿಗೆ ಪಾಲನ್ನು ಕೊಡೋದಕ್ಕೆ ಒಪ್ಪದೇ ಇದ್ದಾಗ ಜನರು ಮತ್ತು ರಾಜನ ಮಧ್ಯೆ ಫೈಟ್ ಆಗತ್ತೆ ಅಂತ ಅನ್ಸತ್ತೆ. ಇನ್ನು ಟ್ರೈಲರ್ ನ ಈ ಶಾಟ್ ನಲ್ಲಿ ರಾಜ ರಿಷಬ್ ಶೆಟ್ಟಿ ಅವರನ್ನ ಬಂಧಿಸಿ ಅವರಿಗೆ ಟಾರ್ಚರ್ ಕೊಡ್ತಿರೋದನ್ನ ನೋಡಬಹುದು. ಈ ವಾಟರ್ ಫಾಲ್ ಸೀನ್ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಯಾಕಂದ್ರೆ ಚಿತ್ರದ ಮೊದಲ ಪಾರ್ಟ್ ನಲ್ಲಿ ರಿಷಬ್ ಮತ್ತು ಅವನ ಗ್ಯಾಂಗ್ ನವರು ಇದೇ ಜಾಗದಲ್ಲಿ ಕೂತ್ಕೊಂಡು ಊಟ ಮಾಡಿರ್ತಾರೆ. ಸೊ ಇದು ಒಂದೇ ಜಾಗದಲ್ಲಿ ನಡೆಯುವಂತಹ ಕಥೆ ಅನ್ನೋದು ಪಕ್ಕಾ ಆಗತ್ತೆ. ರಾಜ ಮತ್ತು ಸೈನಿಕರು ಕಾಡಿನಲ್ಲಿ ಜನರ ಮೇಲೆ ದಾಳಿ ಮಾಡಿ ಕಾಡಿಗೆ ಬೆಂಕಿ ಹಚ್ಚಿದಾಗ ಅದೇ ಬೆಂಕಿಯಲ್ಲಿ ಪಂಜುರ್ಲಿ ದೇವರ ಆಕಾರ ರೂಪುಗೊಳ್ಳುತ್ತೆ. ಟ್ರೈಲರ್ ನಲ್ಲಿರೋ ಬೆಸ್ಟ್ ಶಾಟ್ ಅಂದ್ರೆ ಇದೆ. ಈ ಸೀನ್ ನಲ್ಲಿ ರಿಷಬ್ ಶೆಟ್ಟಿ ಸೈನಿಕರೊಂದಿಗೆ ಹೊಡೆದಾಡ್ತಿರೋದನ್ನ ತೋರಿಸಿದ್ದಾರೆ. ನನ್ನ ಪ್ರಕಾರ ಈ ಆಕ್ಷನ್ ಸೀನ್ ಮಾತ್ರ ಸೂಪರ್ ಆಗಿರುತ್ತೆ. ಇಲ್ಲಿ ರಿಷಬ್ ಶೆಟ್ಟಿ ಮತ್ತು ಸೈನಿಕರು ಹಾಕಿಕೊಂಡಿರುವ ಬಟ್ಟೆಯನ್ನು ನೋಡಿದ್ರೆ ಇಬ್ಬರು ಒಂದೇ ತರದ ಬಟ್ಟೆಯನ್ನ ಧರಿಸಿದ್ದಾರೆ. ಮೇ ಬಿ ರಿಷಬ್ ಶೆಟ್ಟಿ ಸೈನಿಕರ ವೇಷವನ್ನು ಧರಿಸಿ ಅರಮನೆಯೊಳಗೆ ಹೋಗಿ ಸಿಕ್ಕಿ ಬಿದ್ದಾಗ ಈ ಫೈಟಿಂಗ್ ಆಗತ್ತೆ ಅಂತ ಅನ್ಸುತ್ತೆ. ಮುಂದೆ ಕೆಲವೊಂದು ಭೂತಕೋರದ ಸೀನ್ ಗಳನ್ನ ತೋರಿಸಿದ್ದಾರೆ. ಈ ಭೂತಕೋರದ ಸೀನ್ ಏನಿದೆಯಲ್ಲ ಇದು ತುಂಬಾನೇ ಇಂಪಾರ್ಟೆಂಟ್ ಸೀನ್. ಯಾಕಂದ್ರೆ ಪಾರ್ಟ್ 1 ನಲ್ಲೂ ಕೂಡ ಭೂತಕೋರದ ಸೀನ್ ತುಂಬಾನೇ ಹೈಲೈಟ್ ಆಗಿತ್ತು. ಈ ಸಿನಿಮಾದಲ್ಲಿ ರಿಷಬ್ ಅವರು ಭೂತಕೋಲದ ಸೀನ್ ನಲ್ಲಿ ಯಾವ ರೀತಿ ನಟಿಸಿದ್ದಾರೆ ಅಂತ ನೋಡೋದಕ್ಕೆ ನಾವು ಅಕ್ಟೋಬರ್ 2 ಕಾಯಲೇಬೇಕು. ಟ್ರೈಲರ್ ನ ಕೊನೆಯ ಸೀನ್ ನಲ್ಲಿ ಒಂದು ಮಗು ಶಿವದೇವರು ಇಲ್ಲಿಗೆ ಬಂದಿದ್ರ ಅಂತ ಕೇಳಿದಾಗ ಒಬ್ಬ ಗ್ರಾಮಸ್ಥ ಇಲ್ಲಿಗೆ ಬಂದದ್ದು ಮಾತ್ರ ಅಲ್ಲ ಇಲ್ಲೇ ನೆಲೆಸಿದ್ದರು, ಈಗ ಕೂಡ ಇಲ್ಲೇ ಇದ್ದಾರೆ ಅಂತ ಹೇಳಿದಾಗ ರಿಷಬ್ ಅವರ ಇನ್ನೊಂದು ಲುಕ್ ರಿವೀಲ್ ಆಗತ್ತೆ. ಈ ಪಾತ್ರಕ್ಕೋಸ್ಕರ ರಿಷಬ್ ಅವರು ತಮ್ಮ ಬಾಡಿನ ಕೂಡ ಬಿಲ್ಡ್ ಮಾಡಿದ್ದಾರೆ. ಮೇ ಬಿ ಇದು ಶಿವನ ರೆಫರೆನ್ಸ್ ಇರೋ ಒಂದು ಪಾತ್ರ ಆಗಿರ್ಬೋದು ಅಂತ ಅನ್ಸುತ್ತೆ. ಎನಿವೆ ಈ ಸಿನಿಮಾ ಅಕ್ಟೋಬರ್ 2 ರಿಲೀಸ್ ಆಗ್ತಾ ಇರೋದ್ರಿಂದ ನಮ್ಮೆಲ್ಲಾ ಪ್ರಶ್ನೆಗಳಿಗೂ ಉತ್ತರ ಆದಷ್ಟು
ಬೇಗನೆ ಸಿಗುತ್ತೆ. ಈ ಟ್ರೈಲರ್ ನಲ್ಲಿ ನಾವು ಯಾವ್ದಾದ್ರು ಡೀಟೇಲ್ಸ್ ನ ಮಿಸ್ ಮಾಡಿದ್ರೆ ನೀವು ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್.